ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಸಂಡೇ ಬೋರಿಂಗ್ ಅಂತ ಅಂದ್ಕೊಳ್ಳೋರಿಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರೋ ಟಿಪ್ಸ್ ಕೊಡ್ತೀನಿ ಅಷ್ಟೇ. ನನಗೆ ಯೂಸ್ ಆಗ್ತಿದೆ, ಆಲ್ರೆಡಿ ನಾನು ವರ್ಕ್ ಮಾಡ್ಕೊಳ್ತಿದ್ದೀನಿ ಆ ಟಿಪ್ಸ್ ಮೇಲೆ. ಹಾಗೆಯೇ ನಿಮಗೂ ಕೂಡ ಈ ಟಿಪ್ ಯೂಸ್ ಆದರೆ ಕಮೆಂಟ್ ಮಾಡೋದನ್ನ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆಯೇ ಈ ವಿಡಿಯೋನ ಬೇರೆ ಟೈಲರ್ಸ್ಗಳಿಗೂ ಶೇರ್ ಮಾಡಿ. ನೀವು ಕೂಡ ಟೈಲರಾ? ರೆಗ್ಯುಲರ್ ಆಗಿ ವರ್ಕ್ ಮಾಡಿ ಬೋರ್ ಆಗಿದೆಯಾ? ವರ್ಕ್ ಲೋಡ್ ಹೆವಿ ಇದೆಯಾ? ಆದರೆ ಸಂಡೇ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ, ನಾವು ಎಂಜಾಯ್ ಮಾಡೋಕ್ಕಾಗ್ತಾ ಇಲ್ಲ, ವರ್ಕ್ ಇದೆಯಾ ಅಂತ ಫೀಲ್ ಮಾಡ್ಕೋತಿದ್ದೀರಾ? ಸೊ ಇನ್ನು ಮುಂದೆ ಆ ಫೀಲ್ನ ತಲೆಯಿಂದ ತೆಗೆದುಹಾಕಿ ನನ್ನ ಚಿಕ್ಕ ಟಿಪ್ನ ಫಾಲೋ ಮಾಡಿ. ನೀವು ರೆಗ್ಯುಲರ್ ಆಗಿ ಸ್ಟಿಚ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಸ್ಟಿಚಿಂಗ್ ಜೊತೆಗೆ ಫಿಟ್ಟಿಂಗ್ಸ್ ಅಂತೂ ಇದ್ದೇ ಇರುತ್ತೆ. ಮೋಸ್ಟ್ ಆಫ್ ದ ಟೈಮ್ ನಿಮ್ಮ ಊರುಗಳಲ್ಲಿ ಯಾವಾಗ ಸಂತೆಗಳು ಮಾಡ್ತಾರೋ ಅಂಥ ಟೈಮಲ್ಲಿ ಫಿಟ್ಟಿಂಗ್ನ ಕಲೆಕ್ಟ್ ಮಾಡ್ಕೊಳ್ತಾರೆ, ಇಲ್ಲ ಫಿಟ್ಟಿಂಗ್ ಮಾಡ್ಸೋಕ್ಕೆ ಬರ್ತಾರೆ. ಸೊ ನೀವೇನು ಮಾಡಬೇಕಂತ ಹೇಳಿದ್ರೆ ಫಸ್ಟು ಸಂಡೇನ ಸ್ಟಿಚಿಂಗಿಗೆ ಇಟ್ಕೋಬಾರ್ದು. ಆಲ್ಮೋಸ್ಟ್ ಅಲ್ಲಿ ಸಂಡೇನ ನೀವು ಫಿಟ್ಟಿಂಗ್ ಕೆಲಸಕ್ಕೆ ಅಂತ ಇಟ್ಕೊಂಡ್ರೆ ನಿಮ್ಮ ಕಂಪ್ಲೀಟ್ ಕೆಲಸ ಕ್ಲಿಯರ್ ಆಗ್ತಾ ಹೋಗುತ್ತೆ ಮತ್ತು ಬೇಗನೆ ಕೆಲಸ ಮುಗಿಯುತ್ತೆ. ವಾರದಲ್ಲಿ ಮಿಕ್ಕಿದ ದಿನಗಳನ್ನ ನೀವು ಸ್ಟಿಚಿಂಗ್ ಅಂತ ಮಾಡಿಕೊಂಡು ಸಂಡೇನ ಮಾತ್ರ ಫಿಟ್ಟಿಂಗಿಗೆ ಅಂತ ಬಿಟ್ಕೊಂಡ್ರೆ ಸಂಡೇ ನೀವು ಒಂದು ಮಧ್ಯಾಹ್ನ ತನಕ ಸ್ಟಿಚ್ ಮಾಡಿ ಫಿಟ್ಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ನೀವು ಆರಾಮಾಗಿ ಮನೆಗೆ ಹೋಗಿ ರೆಸ್ಟ್ ಮಾಡ್ಬೋದು. ಹಾಗೆಯೇ ನೀವು ಸಂಡೇ ಏನಾದರೂ ಸ್ಟಿಚಿಂಗಿಗೆ ಇಟ್ಕೊಂಡ್ರೆ ಸ್ಟಿಚಿಂಗ್ ಆದಮೇಲೆ ಫಿನಿಶಿಂಗ್ ಆಗಿಲ್ವಲ್ಲಪ್ಪ, ಐರನ್ ಆಗಿಲ್ವಲ್ಲಪ್ಪ ಅಂತ ಕೆಲಸ ಫುಲ್ ಮಾಡಿ ಹೋಗೋ ತನಕ ಸಮಾಧಾನ ಇರಲ್ಲ. ಸೊ ಫಿಟ್ಟಿಂಗ್ ಕೆಲಸಗಳೇನಾಗುತ್ತೆ ಬಾಕಿ ಉಳಿಯುತ್ತೆ. ಹಾಗಾಗಿ ಸಂಡೇ ನೀವು ಫಿಟ್ಟಿಂಗ್ ಇಟ್ಕೊಂಡ್ರೆ ಬೇಗ ಕೆಲಸ ಮುಗಿಸ್ಕೊಂಡು ಬೇಗ ಮನೆಗೆ ಹೋಗ್ಬೋದು. ಮತ್ತು ನಾಳೆ ಕಸ್ಟಮರ್ ಕಲೆಕ್ಟ್ ಮಾಡ್ಕೊತಾರೆ ಅಂತ ಹೇಳಿದ್ರೆ ಇವತ್ತಿನ ಹಿಂದಿನ ದಿನವೇ ಅಥವಾ ನಾಳೆ ಬೆಳಗ್ಗೆನೇ ಮಾಡೋಣ ಅಂತ ಬಿಟ್ಕೊಂಡ್ರೆ ಅದು ಆಮೇಲೆ ನಮಗೆ ಬರ್ಡನ್ ಆಗ್ತಾ ಹೋಗುತ್ತೆ. ಕೆಲಸ ಆಗಿಲ್ಲ ಅಂದಾಗ ಟೆನ್ಷನ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೇನು ಮಾಡಬೇಕು ಅಂತ ಹೇಳಿದ್ರೆ ನೀವು ಸಂಡೇನ ಫಿಟ್ಟಿಂಗಿಗೆ ಬಿಟ್ಕೊಂಡು ಬೇರೆ ದಿನಗಳಲ್ಲಿ ಸ್ಟಿಚಿಂಗ್ ಕೆಲಸಗಳನ್ನ ಮಾಡಿಕೊಂಡ್ರೆ ಹಾಗೆ ಬೇರೆ ಕೆಲಸಗಳನ್ನ ಮಾಡಿಕೊಂಡ್ರೆ ನಿಮಗೆ ಕೆಲಸನೂ ಈಸಿ ಆಗುತ್ತೆ. ಹಾಗೆ ಶಾಪ್ ಫುಲ್ಲು ಇದೆ ಅನಿಸೋದಿಲ್ಲ. ಫಿಟ್ಟಿಂಗ್ಗಳು ಜಾಸ್ತಿ ಇದ್ದಷ್ಟು ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಳ್ಳಿ. ಬೇರೆ ದಿನ ಮಾಡೋಕ್ಕಾಗಲಿಲ್ಲ ಅಂದರೆ ಈ ರೀತಿ ವಾರದಲ್ಲಿ ಯಾವ್ದಾದ್ರು ಒಂದು ದಿನ, ಸಂಡೇನೇ ಅಂತೇನಿಲ್ಲ, ಬೇರೆ ದಿನನೂ ನೀವು ಫಿಕ್ಸ್ ಮಾಡ್ಕೋಬೋದು. ನಿಮಗೆ ಯಾವತ್ತು ಕಂಫರ್ಟೇಬಲ್ ಆಗಿರುತ್ತೆ ಆವತ್ತಿನ ದಿನ ಈ ರೀತಿ ಮಾಡ್ಬೋದು. ಯೂಶ್ವಲಿ ಸಂಡೇನೇ ಯಾಕೆ ನಾನು ತೊಗೊಂಡೆ ಅಂತ ಹೇಳಿದ್ರೆ ಸಂಡೇ ಅಂದರೆ ಎಲ್ರಿಗೂ ಹಾಲಿಡೇ ಮೂಡ್ ಅಲ್ವಾ. ಸೊ ಅದಕ್ಕಾಗಿ ಟೈಲರಿಂಗಲ್ಲಿ ನಾನು ಫಾಲೋ ಮಾಡೋ ಅಂತಹ ಒಂದು ಚಿಕ್ಕ ಟ್ರಿಕ್ನ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಟ್ರಿಕ್ಸ್ನ ಯೂಸ್ ಮಾಡ್ಕೊಳ್ತಾ ಬರ್ತಾರೆ. ನಾನು ಯೂಸ್ ಮಾಡೋ ಟ್ರಿಕ್ಸ್ ಇದು. ವರ್ಕ್ ಮಾಡೋದ್ರ ಜೊತೆಗೆ ನಮ್ಮ ಫ್ಯಾಮಿಲಿನ ನಾವು ಹ್ಯಾಪಿಯಾಗಿ ಇಟ್ಕೋಬೇಕಲ್ವ. ಸೊ ಹಾಗಾಗಿ ನಾನು ಈ ಒಂದು ಪುಟ್ಟ ಟಿಪ್ನ ಯೂಸ್ ಮಾಡ್ತಿದ್ದೀನಿ. ಈ ಟಿಪ್ ಯಾರಿಗೆಲ್ಲ ಯೂಸ್ಫುಲ್ ಆಯಿತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್, ಲವ್ ಯು ಆಲ್. ನಗ್ತಾ ಇರಿ, ನಗಿಸ್ತಾ ಇರಿ. ಮತ್ತೆ ಸಿಗೋಣ.